ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನಿಮ್ಮ ಒಂದು ಫೋನ್ಪೇ ಯು ಪಿ ಐ ಪಿನ್ನು ಚೇಂಜ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ ನೀವು ಯು ಪಿ ಐ ID ನೀವು ಫೋನ್ಪೇಯಲ್ಲಿ ನೀವು ಏನಾದರೂ ದುಡ್ಡು ಕಳಿಸ್ತಿರಲ್ಲ, ಆ ಒಂದು ಪಿನ್ ಎಂಟ್ರಿ ಮಾಡಿದ ಮೇಲೆ ದುಡ್ಡು ಸೆಂಡ್ ಆಗುತ್ತಲ್ಲ, ಆ ಒಂದು ಪಿನ್ನ ಇನ್ಮೇಲೆ ಆ ಒಂದು ಪಿನ್ ಬಿಟ್ಟು ಬೇರೆ ಪಿನ್ನು ಸೆಟ್ ಮಾಡುವುದು. ಅದು ಸೆಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದರೆ ನನ್ನೊಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಬನ್ನಿ ಫ್ರೆಂಡ್ಗೆ 2 ನಿಮಿಷದಲ್ಲಿ ನಿಮ್ಮ ಒಂದು ಫೋನ್ಪೇಯಲ್ಲಿ ನಿಮ್ಮ ಒಂದು UPI ಪಿನ್ನ ಚೇಂಜ್ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಂಡಿನಿ. ಈ ಒಂದು ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ, ನಿಮಗೆ ಈಸಿಯಾಗಿ ನೀವೇ ಚೇಂಜ್ ಮಾಡ್ಕೋಬೋದು. ಫ್ರೆಂಡ್ ಮೊದಲಿಗೆ ನನ್ನ ಒಂದು ಫೋನ್ಪೇ ಆ್ಯಪ್ ಓಪನ್ ಮಾಡ್ಕೊತೀನಿ. 1 ನಿಮಿಷ. ಫೋನ್ಪೇ ಆ್ಯಪ್ ಓಪನ್ ಮಾಡೋ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಏನು ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇರುತ್ತಲ್ಲ ಮೇಲ್ಗಡೆ, ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರಿಸೀವ್ಡ್ ಮನಿ ಅಂತ ಒಂದು ಆಪ್ಷನ್ ಇದೆ ನೋಡ್ಕೊಳ್ಳಿ. ಕೆಳಗಡೆ UPI ಬಾಬುಜಾನ್ ಅಂತ ಇಲ್ಲಿ ಕೆಳಗಡೆ ನನ್ನ ಒಂದು Gmail ID ಇದೆ, ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಾನು ಈ ಒಂದು ನಿಮಗೆ ಅಕೌಂಟ್ ಸಿಗುತ್ತೆ. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಯಾವುದು ಚೇಂಜ್ ಮಾಡ್ಕೊಂಡು ಸಿಗುತ್ತೆ. ನಿಮ್ಮ ಹತ್ರ ಒಂದಿದ್ದರೆ ಓಕೆ, 2-3 ಇದ್ದರೆ ನೋಡ್ಕೊಳ್ಳಿ. ಈ ರೀತಿ ಸೈಡ್ ಮಾಡ್ಕೊಳ್ಳಿ. ಆ ಸ್ಟೇಟ್ ಬ್ಯಾಂಕು ಅಥವಾ IDFC ಬ್ಯಾಂಕು ಬರುತ್ತೆ. ನಿಮ್ಮ ಒಂದು ಬ್ಯಾಂಕ್ ಯಾವುದಾಗಿರುತ್ತೆ ಅದು ಬರುತ್ತೆ. ನಾನಲ್ಲಿ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಮನಿ, ಇದು ಕೂಡ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಮನಿ, ಏರ್ಟೆಲ್ಲಿಂದು ನಂದು ಇದು ಅಕೌಂಟ್ ಇದೆ ಫ್ರೆಂಡ್. ಇದು ಸ್ಟೇಟ್ ಬ್ಯಾಂಕ್ ಇದೆ, ಇದು ಏರ್ಟೆಲ್ ಇದೆ. ಏರ್ಟೆಲಿದ್ದು ನಾನು ಚೇಂಜ್ ಮಾಡ್ತೀನಿ. ಇಲ್ಲಿ ಚೇಂಜ್ ಮಾಡೋಕ್ಕಂದ್ರೆ UPI ID ಆ್ಯಂಡ್ ನಂಬರ್ ಅಂತ ಇರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಮ್ಯಾನೇಜ್ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ UPI ಪಿನ್ ಅಂತ ಇಲ್ಲಿ ಇರುತ್ತೆ ನೋಡ್ಕೊಳ್ಳಿ. UPI ಪಿನ್ ಅಂತ ಇರುತ್ತೆ. ಇಲ್ಲಿ ರೀಸ್ಟಾರ್ಟ್ ಇರುತ್ತೆ. ರೀಸ್ಟಾರ್ಟ್ ಬಿಟ್ಟು ಇಲ್ಲಿ ಚೇಂಜ್ ಅಂತ ಇರುತ್ತೆ ನೋಡ್ಕೊಳ್ಳಿ. ಚೇಂಜ್ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಹಳೆಯ ಪಿನ್ ಎಂಟ್ರಿ ಮಾಡಿ. ನೀವು ಹಳೆಯದಾಗಿ ಯೂಸ್ ಮಾಡ್ತಾ ಇದ್ದರೆ ಆ ಒಂದು ಪಿನ್ನ ಇಲ್ಲಿ ಎಂಟ್ರಿ ಮಾಡಿ. ಮೊದಲಿಗೆ ಎಂಟ್ರಿ ಮೇಲೆ ಪಾಸ್ ಮಾಡಿಕೊಡಿ. ಆಮೇಲೆ ಇಲ್ಲಿ ನೀವು ಕೇಳುತ್ತೆ ನಿಮಗೆ ಈಗ ಯಾವುದು ಬೇಕೋ ಅದು ಸೆಟ್ ಮಾಡ್ಕೋಬೋದು. ಯಾವುದು ಬೇಕೋ ಅದು ಸೆಟ್ ಮಾಡ್ಕೋಬೋದು. ಎಕ್ಸಾಂಪಲ್ ಯಾವುದೇ ಒಂದು ಸೆಟ್ ಮಾಡ್ತೀನಿ. ಸೆಟ್ ಮಾಡಿದೆ, ನ್ಯೂ ಪಿನ್ ಸೆಟ್ ಮಾಡಿ ಪಾಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ನೊಂದು ಸಲ ಕನ್ಫರ್ಮೇಷನ್ ಕೇಳುತ್ತೆ, ಇನ್ನೊಂದು ಸಲ ಕ್ಲಿಕ್ ಮಾಡ್ತೀನಿ. ಈಗ ಪಾಸ್ ಕೊಡ್ತೀನಿ ಈ ಒಂದು ಪಿನ್ನ. ಈಗ 1 ನಿಮಿಷ. ಸಕ್ಸಸ್ಫುಲ್ ಆಯಿತು, ಅಪ್ಡೇಟ್ ಇನ್ UPI ಸಕ್ಸಸ್ ಆಯಿತು ಈಗ ನಿಮಗೆ ಮೆಸೇಜ್ ಬರುತ್ತೆ. ಇಲ್ಲಿ ಮೆಸೇಜ್ ಬಂದಿದೆ ನೋಡ್ಕೊಳ್ಳಿ. UPI ಚೇಂಜ್ ಮಾಡಿದ ತಕ್ಷಣ ಒಂದು ಮೆಸೇಜ್ ಬರುತ್ತೆ, ಇಲ್ಲಿ ಸಕ್ಸಸ್ಫುಲ್ ಆಗಿದೆ ಅಂತ ಇಲ್ಲಿ ಕೆಳಗಡೆ ಬರುತ್ತೆ. ಫ್ರೆಂಡ್ ಈ ರೀತಿ ಮಾಡಿದರೆ ಆರಾಮಾಗಿ ನಿಮ್ಮ ಒಂದು UPI ID-ನ ಆರಾಮಾಗಿ ನೀವೇ ಸರ್ಚ್ ಮಾಡ್ಕೋಬೋದು. ಫ್ರೆಂಡ್ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಗೇನಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋನ ಟೇಕ್ ಕೇರ್, ಬಾಯ್ ಫ್ರೆಂಡ್.